ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ಒಂದು ಲಂಚ್ ರೆಸಿಪಿ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ವೆದರ್ಗಂತೂ ಸಖತ್ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಜೀರಿಗೆ, ಮೆಣಸು ಮತ್ತು ಮೆಂತ್ಯನ ಲೈಟಾಗಿ ಹುರ್ಕೊಬೇಕು. ಗುಂಟೂರು ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ ನಮ್ಮ ಹುಳಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋಣ. ನಾನೊಂದು 10 ತೊಗೊಂಡಿದ್ದೀನಿ ಕ್ವಾಂಟಿಟಿ. ಮತ್ತು ಕಡಲೆಬೇಳೆ, ಹೆಸರುಬೇಳೆ ಮತ್ತು ಕಡಲೆ ಬೀಜ ಇವನು ಅಷ್ಟೇ ನಾನು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಏನಿಲ್ಲ ಅಂದರೂ ಈ ಹುಳಿ ಒಂದು 5-6 ಜನಕ್ಕಂತೂ ಆಗೇ ಆಗುತ್ತೆ. ಹಾಗೆಯೇ 2 ಡೇಸ್ 5-6 ಜನಕ್ಕೆ ಆಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇದೆಲ್ಲನೂ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿಕೊಂಡು ಹುರ್ಕೊಳ್ಳೋಣ. ಎಷ್ಟು ಈಸಿ ಅಂತ ಇವಾಗೆಲ್ಲ ಪುಳಿಯೋಗರೆ ಪ್ಯಾಕ್ ತೊಗೊತೀವಲ್ವಾ, 15 ರೂಪಾಯಿ ಬೇಕು ಪ್ಯಾಕ್ ತೊಗೊಳಕ್ಕೆ. ಅದೇ ಟೇಸ್ಟ್ ಕೊಡುತ್ತೆ ಮತ್ತು ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಫ್ಲೇವರ್ ಸಖತ್ ಅಂದರೆ ಸಖತ್ತು, ಬಾಯಲ್ಲಿ ನೆನೆಸಾಗ್ತಾ ಇರುತ್ತೆ. ಸಖತ್ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಯಾವ ಥರ ಇತ್ತು ಅಂತ. ಹಾಗೆ ಇದಕ್ಕೆ ಎಳ್ಳು ಬೇಕಾಗುತ್ತೆ ಮತ್ತು ಕರಿ ಎಳ್ಳು ಅಂತಾರಲ್ಲ ಅದು, ಮತ್ತು ಹುಚ್ಚೆಳ್ಳು ಅಂತಾರೆ ನಮ್ಮ ಸೈಡು. ಅದಕ್ಕೆ ಏನಂತಾರೆ ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ. 2 ಥರದ ಎಳ್ಳನ್ನ 2 ಸ್ಪೂನ್ ತೊಗೊಂಡಿದ್ದೀನಿ. ಅದು ಕಲ್ಲಿಲ್ಲದೆ ಇರೋ ರೀತಿ ನೀಟಾಗಿ ಅಂದರೆ ಅಂಗಡಿಯಿಂದ ತೊಗೊಬಂದ್ರೂ ಆ ಥರ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸಣ್ಣ ಸಣ್ಣದು ಮರಳು ಥರ ಕಲ್ಲಿರುತ್ತೆ, ಅದನ್ನ ನೋಡಿ ತೊಳ್ಕೊಂಡು ಅದನ್ನೆಲ್ಲ ಆಯ್ಕೊಬೇಕಾಗುತ್ತೆ. ನಾನು ಮರದಲ್ಲಿ ಸೋಸ್ಕೊಂಡಿದ್ದೀನಿ. ಎಲ್ಲನೂ ಲೈಟಾಗಿ ಹುರ್ಕೊಬೇಕು. ಈಗೆಲ್ಲ ಹುರಿದಿಟ್ಟಿದ್ದೀನಿ ನೋಡಿ. ಎಳ್ಳು, ಮೆಣಸಿನ್ಕಾಯಿ ಎಲ್ಲ ಪ್ರತಿಯೊಂದು ಹುರಿದಿಟ್ಕೊಂಡಿದ್ದೀನಿ. ಇಷ್ಟು ಹುಣಸೆಹಣ್ಣು ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಇದೇ ಮೇನ್ ಇಂಗ್ರೀಡಿಯೆಂಟು. ಅದು ಹುರಿದಿರೋದನ್ನ ಸ್ವಲ್ಪ ಅಂದರೆ ಸಣ್ಣಕ್ಕೆ ತರಿ ಆಗೋದು ಬೇಡ, ಸಣ್ಣಕ್ಕೆ ಪೌಡರ್ ಮಾಡ್ಕೊಳ್ಳೋಣ. ಮಿಕ್ಸಿಲಾದರೂ ಮಾಡ್ಕೊಬೋದು, ಇಲ್ಲ ಅಂದರೆ ಕುಟ್ಟಾಣಿ ಬರುತ್ತಲ್ಲ ಅದರಲ್ಲಿ ಬೇಕಿದ್ರೂ ಬಿಸಿ ಇದ್ದಾಗ ಕುಟ್ಕೊಂಡ್ರೆ ಸಣ್ಣ ಪುಡಿ ಥರನೇ ಆಗುತ್ತೆ, ಕುಟ್ಟಾಣಿಲಿ ಕುಟ್ಕೊಂಡ್ರೂ ಕೂಡ. ಇವಾಗ ಹುಣಸೆಹಣ್ಣಲ್ಲಿರೋ ಹುಳಿ ಎಲ್ಲ ತೊಗೊಳ್ಳೋದು. ಅದು ಬಿಸಿ ನೀರಿಗೆ ಹಾಕಿದ್ರೆ ಬೇಗ ಹುಣಸೆಹಣ್ಣು ಪಲ್ಪೆಲ್ಲ ಬಿಟ್ಬಿಡುತ್ತೆ, ಚೆನ್ನಾಗಿರುತ್ತೆ. ನೀವೊಮ್ಮೆ ಆ ಥರ ಮಾಡಿ. ನಾನು ಅದನ್ನ ಪಲ್ಪೆಲ್ಲ ತೊಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕುದಿಲಿಕ್ಕಿಡೋಣ. ಎಷ್ಟು ಈಸಿ ಗೊತ್ತಾ? ಇದನ್ನು ಮಾಡ್ತಾಯಿದ್ರೆ ನೀವು ಪದೇ ಮಾಡ್ಕೊಂಡು ತಿನ್ನೋದಂತೂ ನಿಜವಾಗ್ಲೂ ಖಂಡಿತ. ನನಗೆ ಯಾರೋ ಒಬ್ಬರು ಹೇಳ್ಕೊಟ್ಟಿದ್ದು. ನಾನು ಎಷ್ಟೊಂದು ಸರಿ ಮಾಡಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟೊಂದು ಸರಿ ಮಾಡಿದ್ದೀನಿ. ಇವಾಗ ಪುಳಿಯೋಗರೆ ಪ್ಯಾಕ್ ತರೋದನ್ನೇ ಬಿಟ್ಬಿಟ್ಟಿದ್ದೀನಿ, ಅಷ್ಟು ಅಡಿಕ್ಟ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಇದು ಲೈಟಾಗಿ ಸ್ವಲ್ಪ ಚೆನ್ನಾಗೇ ಕುದಿಬೇಕು. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಲ್ಲನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಇಷ್ಟು ಬೇಕು. ಅಂದರೆ ತುಂಬ ಹುಳಿ, ತುಂಬ ಖಾರ, ಇದು ಸ್ವೀಟ್ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಸ್ವೀಟು ಇರಬೇಕು, ಎಲ್ಲ ಸಮ ಇರಬೇಕು. ನಾನು 1-2 ಇವಾಗೆಲ್ಲ ಹನಿ ಬಾಕ್ಸ್ ಬರುತ್ತಲ್ವ, ಜೇನುತುಪ್ಪ ತಂದಿರ್ತೀವಲ್ಲ ಬಾಟಲ್ಲು, ಅದು ಖಾಲಿ ಇತ್ತು. ಆ ಬಾಟಲಲ್ಲಿ 2 ಬಾಟಲ್ ಫುಲ್ ಮಾಡ್ಕೊಂಡಿದ್ದೀನಿ. ನನಗೆ 1 ವಾರ ತನಕ ಬರುತ್ತೆ. 1 ವಾರ 15 ದಿನದ ತನಕ ಸ್ಟೋರ್ ಮಾಡ್ಕೊಬೋದು. ಇದು ಚೆನ್ನಾಗಿ ಹುಳಿ ಬೆಂದಿದ್ದಾದಮೇಲೆ ಈ ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಆ ಪೌಡರ್ನ ಡೈರೆಕ್ಟು ಸೇರಿಸ್ಕೊಳೋದು, ಗಂಟಿಲ್ಲದೆ ಇರೋ ರೀತಿ ನಿಧಾನಕ್ಕೆ ಅದನ್ನು ತಿರುಗಿಸ್ತಾ ಚೆನ್ನಾಗಿ ಬೇಯಿಸ್ಕೊಬೇಕು. ಬೇಯಿಸ್ತಾ ನಿಮಗೆ ಗೊತ್ತಾಗುತ್ತೆ, ಅಷ್ಟು ಘಮ ಅಂತ ಇರುತ್ತೆ. ಮತ್ತು ಯಾರಾದರೂ ಇದನ್ನ ರೆಸಿಪಿ ಟ್ರೈ ಮಾಡಿದ್ರೆ ಪಕ್ಕಾ ಮನೇಲಿ ಏನು ಮಾಡ್ತಿದ್ದೀರಾ ಅಂತ ಕೇಳೋದಂತೂ ಖಂಡಿತವಾಗ್ಲೂ ನಿಜ. ಚೆನ್ನಾಗಿ ಅದು ತಳ ಹಿಡಿದೇ ಇರೋ ರೀತಿ ಆವಾಗವಾಗ ಕೈ ಆಡ್ತಾನೇ ಇರಬೇಕು. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ತಿಕ್ನೆಸ್ ಬಂದಾಗ ಅರಿಶಿನದ ಪುಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇದು 3/4% ಡನ್. ಇವಾಗ ಆಯಿತು ಹುಳಿ. ಇದಕ್ಕೆ ಸ್ವಲ್ಪ ಮೇನ್ ಒಗ್ಗರಣೆ ಮಾಡಿಕೊಂಡ್ರೆ ಹುಳಿ ರೆಡಿ. ಇದನ್ನು ಕಂಟೈನರಲ್ಲಿ ಬೇಕಿದ್ದರೂ ಎತ್ತಿಟ್ಕೊಂಡು 15 ಡೇಸ್ ತನಕ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಅಷ್ಟು ಘಮ ಅಂತ ಇರುತ್ತೆ. ನಾವೊಂದು ಫಂಕ್ಷನಿಗೆ ಹೋಗಬೇಕಿತ್ತು, ಹಾಗೆ ರೆಡಿಯಾಗಿ ಹೋದ್ವಿ. ಇದು ನಮ್ಮ
ಅಕ್ಕನ ಮನೆ ರಿಲೇಷನ್ ಅವ್ರದ್ದು ಬರ್ಡೇ ಇತ್ತು, ಹಾಗಾಗಿ ಹೋಗಿದ್ವಿ. ತುಂಬ ಚೆನ್ನಾಗಿ ಮಾಡಿದರು. ಕೇಕ್ ಕೂಡ ಅವರೇ ಪ್ರಿಪೇರ್ ಮಾಡಿದರು. ಸಖತ್ತಾಗಿತ್ತು ಬರ್ಡೇ ಎಲ್ಲ. ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅಲ್ಲೂ ಒಂದೆರಡು ಮೂರು ದಿನ ಇದ್ದು ಬಂದ್ವಿ. ಜಾಸ್ತಿ ಏನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಇವಾಗ ಫೋನ್ನೇ ಜಾಸ್ತಿ ನೋಡೋಕ್ಕಾಗಲ್ಲ. ಫುಲ್ಲು ತಲೆನೋವು ಅದು ಇದು ಪ್ರಾಬ್ಲಮ್ಸು, ಜಾಸ್ತಿ ವೀಡಿಯೋಸ್ನೇ ಮಾಡ್ತಿಲ್ಲ. ಅಲ್ಲೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ತೋಟದ ಹತ್ರ ಹೋಗಿದ್ವಿ, ಚೆನ್ನಾಗಿತ್ತು. ಅಲ್ಲೂ ಅವ್ರ ಮನೇಲೂ ಕೂಡ ಒಳ್ಳೆ ವೆದರು, ಮಲೆನಾಡು ಸೈಡು ಸಕ್ಕತ್ತಾಗಿತ್ತು. ಆ ತೋಟದ ಕಡೆ ಹೋದರೆ ಮತ್ತೆ ಮನೆ ಕಡೆ ಬರೋದೇ ಬೇಡ, ಅಷ್ಟು ಮನಸ್ಸಾಗುತ್ತೆ. ಅಷ್ಟು ಚೆನ್ನಾಗಿತ್ತು ಅವ್ರ ತೋಟ ಕೂಡ. ಎಲ್ಲರೂ ಒಟ್ಟಿಗೆ ಕಾರಲ್ಲಿ ಹೋಗಿದ್ವಿ. ನವಿಲೆಲ್ಲ ನೋಡಿದ್ವಿ ಹತ್ತಿರದಿಂದ, ಅದು ಸಕ್ಕತ್ತಾಗಿತ್ತು. ಒಳ್ಳೆ
ಸಿಗುವೆ ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಅಥವಾ ವ್ಲಾಗ್ ಜೊತೆಗೆ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ. ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ಒಂದು ಕಮೆಂಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಬಾಯ್ ಆಲ್.